ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಗಿರಿಜಾ ಅಂತೇಳ್ಬಿಟ್ಟು, ವಯಸ್ಸು 40 ವರ್ಷ ಕಂಪ್ಲೀಟ್ ಆಗಿದೆ. ಜಿಲೇಬಿ ಸ್ವೀಟ್ ಆಗಿದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಕೆಲಸ ಗೃಹಿಣಿಯಾಗಿದ್ದಾರೆ, ಅಂದರೆ ಸದ್ಯಕ್ಕೆ ಖಾಲಿ ಇರೋದು. ಸಮಸ್ಯೆ ಏನಪ್ಪ ಅಂದರೆ ಚಿಕ್ಕ ಬಯಕೆ ಇದೆ, ಈಡೇರಿಸೋಕ್ಕೆ ಗಂಡನ ಕೈಲಿ ಆಗ್ತಾಯಿಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ಅದೇನೆಂದರೆ ಎತ್ಕೊಂಡು ಮಾಡೋದು ಗಂಡನ ಕೈಲಿ ಆಗ್ತಾಯಿಲ್ಲ ಅಂತೇಳಿ ರೀಸನ್ ಕೊಟ್ಟಿದ್ದಾರೆ. ಇನ್ನು ಸ್ಥಳ ನೀವೇ ಡಿಸೈಡ್ ಮಾಡಿ ಲೊಕೇಶನ್ ಕಳಿಸಿ, ಬಂದು ಸುಖ ಕೊಡ್ತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾ ಆಗಿರುತ್ತೆ. ಇನ್ನು ಇವರ ಬಳಿರೋ MG ಹೆಕ್ಟರ್ ಶಾಪ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಒಂದು ಬಯಕೆ ಇವತ್ತಿನದಲ್ಲ, ಹರಿಯದ ವಯಸ್ಸಿನಿಂದನೂ ಕೂಡ ಈ ಒಂದು ಹುಚ್ಚು ಬಯಕೆ ಇದೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿರೋದು. ಫಸ್ಟ್ ಒನ್ನು, ಮದುವೆ ಆಗಿದ್ದೆ 28ನೇ ವಯಸ್ಸಿಗೆ. ಸ್ವಲ್ಪ ಲೇಟಾಗಿ ಮದುವೆ ಆಗಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. 28ನೇ ವಯಸ್ಸಿನೊಳಗಡೆ 3 ಜನರಿಗೆ ನೀರು ಕುಡಿಸಿದ್ದೇನೆ ಅಂತೇಳಿ ಕೂಡ ರಿಯಲ್ ಫ್ಯಾಕ್ಟನ್ನು ಒಪ್ಕೊಂಡಿರೋದು. ಇನ್ನು ಲೇಟಾಗಿ ಮದುವೆ ಆದರೂ ಸಹಿತ ಒಳ್ಳೆ ಇಂಜಿನಿಯರ್ ಗಂಡ ಸಿಕ್ಕಿದ್ದಾನೆ ಅಂತೇಳಿ ಹೇಳ್ಕೊಂಡಿರೋದು. ಒಳ್ಳೆ ಸಂಬಳ, ಕಾರು, ಬಂಗಲೆ ಎಲ್ಲವನ್ನೂ ಕೂಡ ನೋಡ್ತಾ ಇದ್ದೀನಿ. ಆದರೆ ಎತ್ಕೊಂಡು ಮಾಡು ಅಂದರೆ ಎತ್ತಕ್ಕಾಗಲ್ಲ ಅಂತೇಳಿ ರೀಸನ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇತ್ತೀಚೆಗೆ ಇಷ್ಟ ಆಗ್ತಾಯಿಲ್ಲ ಅಂತೇಳಿ ಹೇಳಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ದಪ್ಪ ಇದ್ದೀನಿ, ಎತ್ತಿ ಮಾಡೋ ಗಂಡು ಬೇಕು ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಗಂಡ ಡ್ಯೂಟಿಗೆ ಹೋದ ಮೇಲೆ ಮನೆಯಲ್ಲಿ ಒಂಟಿಯಾಗಿರುತ್ತಾನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಮಕ್ಕಳಾಗಿಲ್ಲ, ಹಾಗಾಗಿ ಯಾವುದೇ ರೀತಿಯಾದ ಜಂಜಾಟ ಕೂಡ ಇಲ್ಲ. ಅತ್ತೆ ಮಾವ ಬೇರೆ ಮನೆ ಮಾಡಿಕೊಂಡಿದ್ದಾರೆ, ಪ್ಲ್ಯಾನ್ ಕೂಡ ನಂದೆ. ಇನ್ನು ಮುದುಕ ಇದ್ರೂ ಸಹಿತ ಓಕೆ, ಹೇಳಿದ ವಿಳಾಸಕ್ಕೆ ಬರಬೇಕು. 2 ಗಂಟೆ ಕೊಡ್ತೀನಿ, ಎತ್ಕೊಂಡು ಚೆನ್ನಾಗಿ ಕೇಯಬೇಕು ಅಂತೇಳಿ. ಇದಿಷ್ಟು ದಪ್ಪ ಇದ್ದೀನಿ, ಆದರೂ ಕೂಡ ಎತ್ಕೊಂಡು ಕೇಯೋ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ ಫ್ರೆಂಡ್ಸ್, ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಆ್ಯಂಡ್ ಫೈನಲ್ ಆಗಿ ಇವರ ಬಳಿರೋ MG ಹೆಕ್ಟರ್ ಶಾಪ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಕಾರಿನ ಪ್ರೈಸ್ ಬಂದ್ಬಿಟ್ಟು 13,25,000 ಅಂತೇಳಿ ಹೇಳಿರೋದು. ಇನ್ನು ಓವರ್ವ್ಯೂ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇವರು ಮಾರ್ಚ್ 2020 ಅಂತೇಳಿ ತಿಳಿಸಿದ್ದಾರೆ. ಇನ್ಸೂರೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ 43,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಜೈಪುರದಿಂದ ಈ ಒಂದು ಕಾರನ್ನು ಬೈ ಮಾಡ್ಕೊಂಡಿರೋದು. ಇನ್ನು ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1451 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ.